ಹೇಳಿದ್ರಿ ಭಾರತ ತಂಡದಿಂದ ಜೊತೆಗೆ ಆಡಬೇಕಾದ್ರೆ ಪಾಕಿಸ್ತಾನದ ಮೇಲೆ ಈ ಹುಡುಗ ಹೆದರ್ಲಿಲ್ಲ ಅಂತ ಹೇಳಿ ಎಲ್ಲ ಮಾತನಾಡ್ತಾ ಇದ್ರು ಅಂತೇಳಿ. ಅವಾಗಿನ ಪರಿಸ್ಥಿತಿ ಹೆಂಗಿತ್ತು? ಈಗ ಪಾಕಿಸ್ತಾನದ ಮೇಲೆ ಆಡೋದಾಗಿರ್ಬೋದು, ಬಾಂಗ್ಲಾದೇಶದ ಮೇಲೆ ಆಡೋದಾಗಿರ್ಬೋದು, ಅವಾಗಿನ ಪರಿಸ್ಥಿತಿ ಅಲ್ಲಿನ ಆಟಗಾರರಾಗಿರ್ಬೋದು ಯಾವ ರೀತಿ ಇದ್ರು? ಹೇಗೆ ಸರ್, 94 SAF ಗೇಮ್ಸಲ್ಲಿ ಇಂಡಿಯಾ ಟೀಮು 1 ಪಾಯಿಂಟಿಂದ ಪಾಕಿಸ್ತಾನ ಮೇಲೆ ಸೋತ್ಬಿಟ್ಟಿದ್ರು. 94 ಏಷ್ಯನ್ ಗೇಮ್ಸ್ನಲ್ಲಿ ಇಂಡಿಯಾ ಟೀಮು ಈಕ್ವಲ್ ಮ್ಯಾಚ್ ಆಯಿತು. ಓಕೆ, ಯಾವುದು ಇಂಡಿಯಾದು ಪಾಕಿಸ್ತಾನದು. ಓಕೆ, ಆಮೇಲೆ ಕಾಂಟ್ರವರ್ಸಿ ಏನೋ ಒಂದು ಡಿಸಿಷನ್ ಮೇಲೆ ಅದ್ರ ಮೇಲೆ ನಿಲ್ಲಿಸ್ಬಿಟ್ಟಿದ್ರು ಆ ಮ್ಯಾಚನ್ನ. ಸುಮಾರು ನಿಲ್ಲಿಸಿ ರೀಮ್ಯಾಚ್ ಆದಮೇಲೂ ತಿರ್ಗಾ 1 ಪಾಯಿಂಟಲ್ಲಿ ಇಂಡಿಯನ್ ಟೀಮು ಗೆದ್ದಿದ್ರು. ಅಂಥ ಸಿಚುವೇಶನ್ ಇತ್ತು. ನಾನು ಎಂಟ್ರಿ ಆಗೋ ಅಂಥ ಟೈಮಲ್ಲಿ ಇಂಡಿಯಾ ಟೀಮ್ಗೆ, ನಾನು ಫಸ್ಟ್ ಇಂಡಿಯನ್ ಟೀಮ್ಗೆ ಆಡುವಾಗ, ನಾವು ಆಡಿದಾಗ ಈ ಪಾಕಿಸ್ತಾನ ಟೀಮ್ಗೆ ನಾವು ಹಾಫ್ ಟೈಮಲ್ಲೇ 30-35 ಪಾಯಿಂಟ್ ಇದ್ವಿ. ಅವ್ರು 1 ಪಾಯಿಂಟಿಗೆ ನಿಲ್ಲಿಸಿದ್ವಿ ಅವ್ರನ್ನ. ಯಾರನ್ನ? ಪಾಕಿಸ್ತಾನ ಭಾಳ ಬಲಿಷ್ಠ ತಂಡ ಅದು. ಅವರು ಸರ್ಕಲ್ ಕಬಡ್ಡಿ ಆಡಿರೋರೆಲ್ಲರೂ ಒಳ್ಳೆ ಪವರ್ಫುಲ್ ಆಗಿದ್ರು ಅವರೆಲ್ಲ. ಅವ್ರನ್ನ ಯಾವಾಗ ನಾವು ಆ ಥರ ಪಾಕಿಸ್ತಾನ ಟೀಮ್ನ ಒಂದು ಸೈಡ್ ಹೊಡೆದ್ವಿ, ಸ್ಯಾಫ್ ಗೇಮ್ಸಲ್ಲಿ, ಏಷ್ಯನ್ ಗೇಮ್ಸ್ನಲ್ಲಿ ಎಲ್ಲ ನಮ್ಮ ಮೇಲೆ ನಂಬಿಕೆ ಬಂತು ನಮ್ಮ ಫೆಡರೇಷನ್ಗೆ. ಇಲ್ಲ, ಈ ಹುಡುಗರು ಇರೋವ್ರಿಗೂ ಇನ್ನು ತೊಂದರೆ ಇಲ್ಲ ಅಂತ. ಅವತ್ತಿಂದ ನಮ್ಮ ಟೀಮ್ನ ಅವ್ರು ಯಾರೂ ಮುಟ್ಟಿದ್ದೇ ಇಲ್ಲ. ಅಷ್ಟು ಒಂದು ಮ್ಯಾಕ್ಸಿಮಮ್ ಸ್ಕೋರ್ ಅವ್ರ ಮೇಲೆ ಮಾಡಿಬಿಟ್ಟು ಗೆಲ್ತಿದ್ವಿ. ಓಕೆ, ಆ ಗೆಲ್ತಾ ಮುಂದೆ ಅರ್ಜುನ ಪ್ರಶಸ್ತಿ ತನಕ ಹೆಂಗೆ ಸರ್ ಪಯಣ? ಅದೇ ಗೆಲ್ತಾ ಇದ್ವಿ. ಆಮೇಲೆ ಒಳ್ಳೆ ನೇಮ್ ಆಯ್ತು ಇಡೀ ರಾಜ್ಯಾದ್ಯಂತ. ನಾವು ಎಲ್ಲೋದ್ರೂ ಸೋಲ್ತಿರ್ಲಿಲ್ಲ. ನ್ಯಾಷನಲ್ಸ್ ಆಗ್ಬೋದು, ನ್ಯಾಷನಲ್ ಗೇಮ್ಸ್ ಆಗಲಿ, ಸೋತಿದ್ದೀವಿ, ಸೋಲ್ಲೇ ಇಲ್ಲ ಅಂತ ಹೇಳಲ್ಲ. ಕೆಲವೊಂದಷ್ಟು ಮ್ಯಾಚ್ ಸೋತಿದ್ದೀವಿ, ಬಟ್ ಗೆಲ್ಲೋಂಥದ್ದು ಜಾಸ್ತಿ ಮಾಡ್ತಿದ್ವಿ. ಬಟ್ ನಮ್ದು ಹೆಂಗೆ ಗೇಮ್ ಇತ್ತು ಅನ್ನೋದಾದರೆ, ಬೇರೆಯವರೆಲ್ಲ ಮಣ್ಣಲ್ಲೆಲ್ಲ ಬಿದ್ದು ಹೊದ್ಲಾಡ್ಕೊಂಡು ತುಂಬಾ ಗುದ್ದಾಡಿ ಪಾಯಿಂಟ್ ತರ್ತಾಯಿದ್ರು. ಬಟ್ ನಾವು ಅಷ್ಟು ಸಿಸ್ಟಮೆಟಿಕ್ಕಾಗಿ ಕಂಪ್ಯೂಟ್ರಲ್ಲಿ ಗೇಮ್ ಮಾಡಿದಾಗೆ, ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ, ಅಂದರೆ ಕರ್ನಾಟಕದ ಪ್ಲೇಯರ್ ತುಂಬಾ ಟ್ಯಾಲೆಂಟೆಡ್ ಪ್ಲೇಯರ್ಗಳು. ಅವರು ಬೆವರು ಮಾಡ್ಕೊಳ್ಳಲ್ಲ, ಮಣ್ಣು ಆಗಲ್ಲ, ಹಂಗೆ ಆಡಿ ಗೆಲ್ತಾರೆ ಅನ್ನೋ ಲೆವೆಲ್ಗೆ ನಾವು ಆಡಿ ಪ್ರೂವ್ ಮಾಡಿದ್ವಿ. ದೇಶಾದ್ಯಂತ ನಮ್ಮದೇ ಒಂದು ಹೊಸ ಇದನ್ನೇ ಒಂದು ಸ್ಪೋರ್ಟ್ಸ್ ಒಂದು ಟ್ಯಾಲೆಂಟೇ ಇಂಟ್ರೊಡ್ಯೂಸ್ ಮಾಡಿದ್ವಿ. ಹೇಳಿದ್ರಿ ಭಾರತ ತಂಡದಿಂದ ಜೊತೆಗೆ ಆಡಬೇಕಾದ್ರೆ ಪಾಕಿಸ್ತಾನದ ಮೇಲೆ ಈ ಹುಡುಗ ಹೆದರ್ಲಿಲ್ಲ ಅಂತ ಹೇಳಿ ಎಲ್ಲ ಮಾತನಾಡ್ತಾ ಇದ್ರು ಅಂತೇಳಿ. ಅವಾಗಿನ ಪರಿಸ್ಥಿತಿ ಹೆಂಗಿತ್ತು? ಈಗ ಪಾಕಿಸ್ತಾನದ ಮೇಲೆ ಆಡೋದಾಗಿರ್ಬೋದು, ಬಾಂಗ್ಲಾದೇಶದ ಮೇಲೆ ಆಡೋದಾಗಿರ್ಬೋದು, ಅವಾಗಿನ ಪರಿಸ್ಥಿತಿ ಅಲ್ಲಿನ ಆಟಗಾರರಾಗಿರ್ಬೋದು ಯಾವ ರೀತಿ ಇದ್ರು? ಹೇಗೆ ಸರ್, 94 SAF ಗೇಮ್ಸಲ್ಲಿ ಇಂಡಿಯಾ ಟೀಮು 1 ಪಾಯಿಂಟಿಂದ ಪಾಕಿಸ್ತಾನ ಮೇಲೆ ಸೋತ್ಬಿಟ್ಟಿದ್ರು. 94 ಏಷ್ಯನ್ ಗೇಮ್ಸ್ನಲ್ಲಿ ಇಂಡಿಯಾ ಟೀಮು ಈಕ್ವಲ್ ಮ್ಯಾಚ್ ಆಯಿತು. ಓಕೆ, ಯಾವುದು ಇಂಡಿಯಾದು ಪಾಕಿಸ್ತಾನದು. ಆಮೇಲೆ ಕಾಂಟ್ರವರ್ಸಿ ಏನೋ ಒಂದು ಡಿಸಿಷನ್ ಮೇಲೆ ಅದ್ರ ಮೇಲೆ ನಿಲ್ಲಿಸ್ಬಿಟ್ಟಿದ್ರು ಆ ಮ್ಯಾಚನ್ನ. ಸುಮಾರು ನಿಲ್ಲಿಸಿ ರೀಮ್ಯಾಚ್ ಆದಮೇಲೂ ತಿರ್ಗಾ 1 ಪಾಯಿಂಟಲ್ಲಿ ಇಂಡಿಯನ್ ಟೀಮು ಗೆದ್ದಿದ್ರು. ಅಂಥ ಸಿಚುವೇಶನ್ ಇತ್ತು. ನಾನು ಎಂಟ್ರಿ ಆಗೋ ಅಂಥ ಟೈಮಲ್ಲಿ ಇಂಡಿಯಾ ಟೀಮ್ಗೆ, ನಾನು ಫಸ್ಟ್ ಇಂಡಿಯನ್ ಟೀಮ್ಗೆ ಆಡುವಾಗ, ನಾವು ಆಡಿದಾಗ ಈ ಪಾಕಿಸ್ತಾನ ಟೀಮ್ಗೆ ನಾವು ಹಾಫ್ ಟೈಮಲ್ಲೇ 30-35 ಪಾಯಿಂಟ್ ಇದ್ವಿ. ಅವ್ರು 1 ಪಾಯಿಂಟಿಗೆ ನಿಲ್ಲಿಸಿದ್ವಿ ಅವ್ರನ್ನ. ಯಾರನ್ನ? ಪಾಕಿಸ್ತಾನ ಭಾಳ ಬಲಿಷ್ಠ ತಂಡ ಅದು. ಅವರು ಸರ್ಕಲ್ ಕಬಡ್ಡಿ ಆಡಿರೋರೆಲ್ಲರೂ ಒಳ್ಳೆ ಪವರ್ಫುಲ್ ಆಗಿದ್ರು ಅವರೆಲ್ಲ. ಅವ್ರನ್ನ ಯಾವಾಗ ನಾವು ಆ ಥರ ಪಾಕಿಸ್ತಾನ ಟೀಮ್ನ ಒಂದು ಸೈಡ್ ಹೊಡೆದ್ವಿ, ಸ್ಯಾಫ್ ಗೇಮ್ಸಲ್ಲಿ, ಏಷ್ಯನ್ ಗೇಮ್ಸ್ನಲ್ಲಿ ಎಲ್ಲ ನಮ್ಮ ಮೇಲೆ ನಂಬಿಕೆ ಬಂತು ನಮ್ಮ ಫೆಡರೇಷನ್ಗೆ. ಇಲ್ಲ, ಈ ಹುಡುಗರು ಇರೋವ್ರಿಗೂ ಇನ್ನು ತೊಂದರೆ ಇಲ್ಲ ಅಂತ. ಅವತ್ತಿಂದ ನಮ್ಮ ಟೀಮ್ನ ಅವ್ರು ಯಾರೂ ಮುಟ್ಟಿದ್ದೇ ಇಲ್ಲ. ಅಷ್ಟು ಒಂದು ಮ್ಯಾಕ್ಸಿಮಮ್ ಸ್ಕೋರ್ ಅವ್ರ ಮೇಲೆ ಮಾಡಿಬಿಟ್ಟು ಗೆಲ್ತಿದ್ವಿ. ಓಕೆ, ಆ ಗೆಲ್ತಾ ಮುಂದೆ ಅರ್ಜುನ ಪ್ರಶಸ್ತಿ ತನಕ ಹೆಂಗೆ ಸರ್ ಪಯಣ? ಅದೇ ಗೆಲ್ತಾ ಇದ್ವಿ. ಆಮೇಲೆ ಒಳ್ಳೆ ನೇಮ್ ಆಯ್ತು ಇಡೀ ರಾಜ್ಯಾದ್ಯಂತ. ನಾವು ಎಲ್ಲೋದ್ರೂ ಸೋಲ್ತಿರ್ಲಿಲ್ಲ. ನ್ಯಾಷನಲ್ಸ್ ಆಗ್ಬೋದು, ನ್ಯಾಷನಲ್ ಗೇಮ್ಸ್ ಆಗಲಿ, ಸೋತಿದ್ದೀವಿ, ಸೋಲ್ಲೇ ಇಲ್ಲ ಅಂತ ಹೇಳಲ್ಲ. ಕೆಲವೊಂದಷ್ಟು ಮ್ಯಾಚ್ ಸೋತಿದ್ದೀವಿ, ಬಟ್ ಗೆಲ್ಲೋಂಥದ್ದು ಜಾಸ್ತಿ ಮಾಡ್ತಿದ್ವಿ. ಬಟ್ ನಮ್ದು ಹೆಂಗೆ ಗೇಮ್ ಇತ್ತು ಅನ್ನೋದಾದರೆ, ಬೇರೆಯವರೆಲ್ಲ ಮಣ್ಣಲ್ಲೆಲ್ಲ ಬಿದ್ದು ಹೊದ್ಲಾಡ್ಕೊಂಡು ತುಂಬಾ ಗುದ್ದಾಡಿ ಪಾಯಿಂಟ್ ತರ್ತಾಯಿದ್ರು. ಬಟ್ ನಾವು ಅಷ್ಟು ಸಿಸ್ಟಮೆಟಿಕ್ಕಾಗಿ ಕಂಪ್ಯೂಟ್ರಲ್ಲಿ ಗೇಮ್ ಮಾಡಿದಾಗೆ, ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ, ಅಂದರೆ ಕರ್ನಾಟಕದ ಪ್ಲೇಯರ್ ತುಂಬಾ ಟ್ಯಾಲೆಂಟೆಡ್ ಪ್ಲೇಯರ್ಗಳು. ಅವರು ಬೆವರು ಮಾಡ್ಕೊಳ್ಳಲ್ಲ, ಮಣ್ಣು ಆಗಲ್ಲ, ಹಂಗೆ ಆಡಿ ಗೆಲ್ತಾರೆ ಅನ್ನೋ ಲೆವೆಲ್ಗೆ ನಾವು ಆಡಿ ಪ್ರೂವ್ ಮಾಡಿದ್ವಿ. ದೇಶಾದ್ಯಂತ ನಮ್ಮದೇ ಒಂದು ಹೊಸ ಇದನ್ನೇ ಒಂದು ಸ್ಪೋರ್ಟ್ಸ್ ಒಂದು ಟ್ಯಾಲೆಂಟೇ ಇಂಟ್ರೊಡ್ಯೂಸ್ ಮಾಡಿದ್ವಿ.